Hello technical minds, welcome back to Triple T Academy YouTube platform. Firstly, heartily congratulations to all the diploma candidates. So ತಮ್ಮೆಲ್ಲರಿಗೂ ಗೊತ್ತೇ ಇದೆ, ಇದು ಆಲ್ರೆಡಿ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅವರು ಡಿಪ್ಲೊಮೊ DCET 2023 ರಿಸಲ್ಟ್ಸನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಇದು ಆಲ್ರೆಡಿ ನೀವೆಲ್ಲರೂ ನಿಮ್ಮ ರಿಸಲ್ಟ್ಸನ್ನು ನೋಡಿರ್ತೀರಾ ಅಂತ ಅನ್ಕೊತೀನಿ. ಸೊ ಅವರೆಲ್ಲರಿಗೂ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ರಿಸಲ್ಟ್ ಆದ ನಂತರ ಎಷ್ಟೋ ಜನ ಅಭ್ಯರ್ಥಿಗಳಿಗೆ ರಿಸಲ್ಟ್ ಸರಿಯಾಗಿ ಬಂದಿರಲ್ಲ. ಸೊ ರಿಸಲ್ಟಲ್ಲಿ ಹಲವಾರು ಪ್ರಾಬ್ಲಮ್ಗಳು ಬಂದಿದೆ. ಸೊ ಆ ಪ್ರಾಬ್ಲಮ್ ಕುರಿತಾದಂತೆ ಈ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರು ಮೊದಲನೇ ಸಲ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಿದ್ದೀರೋ, ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ ಚಾನಲ್. ಈ ವಿಡಿಯೋನ ಕೊನೆವರೆಗೂ ನೋಡಿ, ಬಿಕಾಸ್ ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ತಮ್ಮೆಲ್ಲರಿಗೂ ಗೊತ್ತೇ ಇದೆ, ಸೊ DCET ರಿಸಲ್ಟ್ಸಲ್ಲಿ ಎಷ್ಟೋ ಜನಕ್ಕೆ ಪ್ರಾಬ್ಲಮ್ ಕಂಡು ಬಂದಿದೆ. ಫೈನಲ್ ಇಯರ್ ಮಾರ್ಕ್ಸ್ ವೇರಿಯೇಷನ್ ಆಗಿದೆ, ಹಾಗೆ ನಾಟ್ ಎಲಿಜಿಬಲ್ ಅಂತಲೂ ಸಹ ಬರ್ತಿದೆ. ಕೆಲವ್ರಿಗೆ ಅವ್ರ ರ್ಯಾಂಕಿಂಗ್ ತಪ್ಪಾಗಿ ಬರ್ತಿದೆ. ಸೊ ಎಲ್ಲದಕ್ಕೂ ಪ್ರಾಬ್ಲಮ್ ನಾ ಹೇಳ್ತಾ ಹೋಗ್ತೀನಿ, ಸೊಲ್ಯೂಷನ್ಸ್ ಹೇಳ್ತಾ ಹೋಗ್ತೀನಿ. ಸೊ ಕೆಲವೊಂದು ವಿದ್ಯಾರ್ಥಿಗಳಿಗೆ ರ್ಯಾಂಕ್ ಅನ್ನೋ ಕಾಲಮಲ್ಲಿ ಈ ಥರ ಬರುತ್ತೆ, 100/87 ಅಂತ ಬಂದಿದೆ. ಇನ್ನೂ ಕೆಲವ್ರಿಗೆ ನಾಟ್ ಎಲಿಜಿಬಲ್ ಅಂತ ಬಂದಿದೆ. ಫೈನಲ್ ಇಯರ್ ಮಾರ್ಕ್ಸಲ್ಲಿ ಯಾವುದೇ ರೀತಿಯಾದಂತಹ ಮಾರ್ಕ್ಸೇ ಕೊಟ್ಟಿರಲ್ಲ. ಆ್ಯಂಡ್ ದೆನ್ ಮತ್ತು ಕೆಲವೊಬ್ಬರಿಗೆ ರ್ಯಾಂಕ್ ಅನ್ನೋ ಕಾಲಮಲ್ಲಿ ಈ ಥರ ಒಂದು ಕೊಟ್ಟಿದ್ದಾರೆ, ನಂಬರ್ಸ್ ಕೊಟ್ಟಿದ್ದಾರೆ. ಸೊ 1425 ಔಟ್ ಆಫ್ 1425 1113 ಮಾರ್ಕ್ಸ್ ತೆಗೆದಿದ್ದಾರೆ ಅಂತ. ಸೊ ಈ ಥರ ಎಷ್ಟೋ ಜನ ಅಭ್ಯರ್ಥಿಗಳಿಗೆ ಬಂದಿದೆ. ಸೊ ಹಾಗಾಗಿ ಎಲ್ರಿಗೂ ಒಂದೇ ಗೊಂದಲ, ಈ ಥರ ಪ್ರಾಬ್ಲಮ್ ಫೇಸಸ್ ಮಾಡ್ತಿರೋರಿಗೆ ಸೊಲ್ಯೂಷನ್ ಏನು? ಸೊ ಆ ಸೊಲ್ಯೂಷನ್ನ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ತಮ್ಮೆಲ್ಲರಿಗೂ ಗೊತ್ತೇ ಇದೆ, ನಮ್ಮ Triple T ಅಕಾಡೆಮಿ ಕಡೆಯಿಂದ DCET 2023 ಕೋಚಿಂಗನ್ನು ಸಹ ಮಾಡಿದ್ವಿ. ಆ್ಯಸ್ ವೆಲ್ ಆಸ್ ಸ್ಟಡಿ ಮೆಟೀರಿಯಲ್ನನ್ನು ಸಹ ನಾವು ರಿಲೀಸ್ ಮಾಡಿದ್ವಿ. ಸೊ ಮೋಸ್ಟ್ ಆಫ್ ದ ಕ್ವೆಶನ್ಸ್ ನಮ್ಮ ಸ್ಟಡಿ ಮೆಟೀರಿಯಲ್ ಇಂದನೇ ಬಂದಿದೆ. ಸೊ ಮೋಸ್ಟ್ ಆಫ್ ದ ಅಭ್ಯರ್ಥಿಗಳು ಈ ಒಂದು ಸ್ಟಡಿ ಮೆಟೀರಿಯಲ್ಸ್ ಯೂಸ್ ಮಾಡಿಕೊಂಡು ಮೋಸ್ಟ್ ಆಫ್ ದೆಮ್ ಬಿಲೋ 100 ರ್ಯಾಂಕಿಂಗ್ ತೊಗೊಂಡಿದ್ದಾರೆ, 200 ರ್ಯಾಂಕಿಂಗ್ ತೊಗೊಂಡಿದ್ದಾರೆ, 500 ರ್ಯಾಂಕಿಂಗ್ ಒಳಗಡೆನೂ ತುಂಬ ಜನ ವಿದ್ಯಾರ್ಥಿಗಳು ಬಂದಿದ್ದಾರೆ. ಸೊ ನಮ್ಮ Triple T ಅಕಾಡೆಮಿ ರಿಸಲ್ಟನ್ನು ನಮ್ಮ Triple T ಅಕಾಡೆಮಿಕ್ಸ್ ವೆಬ್ಸೈಟಲ್ಲಿ ನಾವು ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಸೊ ಯು ಕ್ಯಾನ್ ವಾಚ್, ನೀವು ಅಲ್ಲಿ ಎಲ್ಲ ರಿಸಲ್ಟ್ಸನ್ನು ಸಹ ನೋಡ್ಬೋದು. ಹಾಗಾದರೆ ಕಮ್ಮಿಂಗ್ ಟು ರಿಸಲ್ಟ್ಸ್ ಪ್ರಾಬ್ಲಮ್ಸ್. ಸೊ ಮೊದಲನೇದಾಗಿ ಫೈನಲ್ ಇಯರ್ ಮಾರ್ಕ್ಸ್ ವೇರಿಯೇಷನ್ಸ್ ಅಂತ ಬರುತ್ತೆ. ಸೊ ಈ ಫೈನಲ್ ಇಯರ್ ಮಾರ್ಕ್ಸ್ ವೇರಿಯೇಷನ್ಸ್ ಯಾರೆಲ್ಲ ಈ ಒಂದು ಪ್ರಾಬ್ಲಮ್ ಫೇಸ್ ಮಾಡ್ತಿರ್ತೀರೋ, ಮೇಜರಾಗಿ 2 ಪಾರ್ಟ್ಸ್ ಇದೆ. ಮೊದಲನೇದು ನಿಮ್ಮ ಈ ಒಂದು ರ್ಯಾಂಕ್ ಏನು ರಿಸಲ್ಟ್ ಬಿಟ್ಟಿದ್ದಾರೆ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿಯವರು, ದೇರ್ ಮೈಟ್ ಬಿ ಎ ಚಾನ್ಸಸ್ ಆಫ್ ರಿವೈಸ್ ಮಾಡೋ ಎಲ್ಲ ಸಾಧ್ಯತೆಗಳು ಇದೆ. ಬಿಕಾಸ್ ಲಾಸ್ಟ್ ಇಯರು ಸಹ ಈ ಥರದ್ದೇ ಕೆಲವೊಂದು ಪ್ರಾಬ್ಲಮ್ಗಳು ಅರೈಸ್ ಆಗಿತ್ತು. ಸೊ ಹಾಗಾಗಿ ಯಾರೆಲ್ಲ ಈ ಥರ ಒಂದು ಪ್ರಾಬ್ಲಮ್ ಇದೆ, ದೇ ಮೈಟ್ ಬಿ ರಿವೈಸ್ ಯುವರ್ ರ್ಯಾಂಕ್ ಆ್ಯಸ್ ವೆಲ್ ಆಸ್ ಮಾರ್ಕ್ಸ್ ಎಲ್ಲಾನು. ಸೊ ಎರಡನೇದು, ಕೆಲವೊಬ್ಬರು ತಮ್ಮ ವೆರಿಫಿಕೇಷನ್ಸ್ ಟೈಮಲ್ಲಿ ಅಥವಾ ಅಪ್ಲಿಕೇಶನ್ಸ್ ಟೈಮಲ್ಲಿ 6th and 5th ಸೆಮಿಸ್ಟರ್ ಮಾರ್ಕ್ಸನ್ನು ಕರೆಕ್ಟಾಗಿ ಅಪ್ಡೇಟ್ ಮಾಡಿರಲ್ಲ. ಸೊ ಆ ಥರ ಕ್ಯಾಂಡಿಡೇಟ್ಸ್ಗೆ ಫೈನಲ್ ಇಯರ್ ಮಾರ್ಕ್ಸ್ ವೇರಿಯೇಷನ್ಸ್ ಬರುತ್ತೆ. ಸೊ ಡೋಂಟ್ ವರಿ. ಸೊ ಇದಕ್ಕೂ ಸಹ ಸೊಲ್ಯೂಷನ್ಸ್ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿಯವರು ಬಿಟ್ಟೇ ಬಿಡ್ತಾರೆ. ಆ್ಯಂಡ್ ಇನ್ನು ಕೆಲವ್ರಿಗೆ ನಾಟ್ ಎಲಿಜಿಬಲ್ ಅಂತ ಬರ್ತಿದೆ. ಸೊ ನಾಟ್ ಎಲಿಜಿಬಲ್ ಎಂಥ ಕ್ಯಾಂಡಿಡೇಟ್ಸ್ಗೆ ಬರುತ್ತೆ? ಸೊ ಯಾರೆಲ್ಲ ಮಾರ್ಕ್ಸನ್ನ ಕರೆಕ್ಟಾಗಿ ಅಪ್ಡೇಟ್ ಮಾಡಿಲ್ಲ, ಸ್ಪೆಷಲಿ ನಿಮ್ಮ 5th and 6th ಸೆಮಿಸ್ಟರ್ ರಿಸಲ್ಟ್ ಮಾರ್ಕ್ಸನ್ನು ಅಪ್ಡೇಟ್ ಮಾಡಿಲ್ದರೋರಿಗೆ ಈ ನಾಟ್ ಎಲಿಜಿಬಲ್ ಅಂತ ಬರುತ್ತೆ. ಇನ್ನು ಕೆಲವ್ರಿಗೆ ಡ್ಯೂ ಟು ಸರ್ವರ್ ಎರರಿಂದನೂ ಸಹ ನಾಟ್ ಎಲಿಜಿಬಲ್ ಅಂತ ತೋರಿಸ್ತದೆ. ಸೊ ಹಾಗಾಗಿ ವೆಯ್ಟ್ ಮಾಡಿ. ಸೊ ನಾಟ್ ಎಲಿಜಿಬಲ್ ಅಂತ ಬರ್ತಿರೋರು ಏನು ಮಾಡಬೇಕಾಗಾದ್ರೆ, ಡೋಂಟ್ ವರಿ. ಸೊ ನಿಮ್ಮ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿಯವ್ರಿಗೆ ವಿಸಿಟ್ ಮಾಡಿ. ಸೊ ವಿಸಿಟ್ ಮಾಡಾದ ನಂತರ ನಿಮ್ಮ ಮಾರ್ಕ್ಸನ್ನು ಅಪ್ಡೇಟ್ ಮಾಡ್ಬೋದು. ಸೊ ಯಾರೆಲ್ಲ ಇವೆರಡು ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದೀರೋ, ಸೊ ಹಾಗಾಗಿ ನಿಮ್ಮ DCET ರ್ಯಾಂಕಿಂಗು ಸಹ ರಾಂಗ್ ಆಗಿ ಬಂದಿರುತ್ತೆ. ಸೊ ನಿಮ್ಮ ಮಾರ್ಕ್ಸ್ ಎಂಟರ್ ಮಾಡೋದ್ರಲ್ಲಿ ರಾಂಗ್ ಆಗಿದ್ದರೆ ನಿಮ್ಮ DCET ರ್ಯಾಂಕೂ ಸಹ ರಾಂಗ್ ಆಗಿ ಬಂದಿರುತ್ತೆ. ಸೊ ಹಾಗಾಗಿ ಯಾವುದೇ ರೀತಿಯಾದಂತಹ ವರಿ ಮಾಡಬೇಡಿ. ಸೊ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿಯವರು ಇದೆಲ್ಲದಕ್ಕೂ ನೋಟಿಫೈ ಮಾಡ್ತಾರೆ. ಸೊ ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು, ಯಾವ ಥರ ಪ್ರಾಬ್ಲಮ್ ರೈಸ್ ಆಗಿರೋದಕ್ಕೆ ಯಾವ ಥರ ಸೊಲ್ಯೂಷನ್ನ ನಾವು ಪಡ್ಕೊಬೇಕು, ಸೊ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಸೊ ಇದೆಲ್ಲದ್ರ ಕುರಿತಾದಂತೆಯೂ ಸಹ ಮುಂಬರುವ ವಿಡಿಯೋದಲ್ಲಿ ನಮ್ಮದೇ Triple T ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ನಾವು ಕೊಡ್ತಾ ಹೋಗ್ತೀವಿ. ಸೊ ಆ್ಯಸ್ ಆಫ್ ನಾವು ಯಾರೆಲ್ಲ ಡಿಪ್ಲೊಮೊ ಎಕ್ಸಾಮ್ ಬರೆದಿದ್ದೀರಾ, ಸೊ ಅವರೆಲ್ಲರಿಗೂ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್. ಸೊ ಗುಡ್ ಲಕ್ ಫಾರ್ ಯುವರ್ ಇಂಜಿನಿಯರಿಂಗ್ ಜರ್ನಿ. ಸೊ ಡೋಂಟ್ ಬಿ ವರಿಡ್, ಪ್ಲೀಸ್ ಸ್ಟೇ ಟ್ಯೂನ್. ಸೊ ಎಲ್ಲ ರೀತಿಯಾದಂತಹ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ಸ್ ಅಕಾರ್ಡಿಂಗ್ ಟು ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿಯವ್ರ ಪ್ರಕಾರ ಅಫಿಷಿಯಲ್ ಡೇಟಾ ಇಟ್ಕೊಂಡು ಇದೇ ಒಂದು Triple T ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.